ಬೇರೆ ಇಂದಿನ ತರಗತಿಗೆ ತಮಗೆ ಹೃದಯಪೂರ್ವಕ ಸ್ವಾಗತ. ನಾನಿಂದ ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ನಾವು ಅದನ್ನೇ CRPF ಅಂತ ಹೇಳ್ತೇವೆ. ರಾಷ್ಟ್ರೀಯ CRPF ಸಂಸ್ಥಾಪನಾ ದಿನ. ಭಾರತದ ಅತಿ ದೊಡ್ಡ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ. ಇತ್ತೀಚೆಗೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಸಂಸ್ಥಾಪನಾ ದಿನ ಅಂಗವಾಗಿ ಯೋಧರು, ಅಧಿಕಾರಿಗಳು ಹಾಗೂ ಅವರ ಕುಟುಂಬಗಳಿಗೆ ಶುಭಾಶಯಗಳನ್ನು ತಿಳಿಸಿದರು. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಕುರಿತು ಪೂರ್ಣ ರೂಪ: ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಭಾರತದ ಅತಿ ದೊಡ್ಡ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಧ್ಯೇಯ ವಾಕ್ಯ: ಸೇವಾ ಔರ್ ನಿಷ್ಠಾ, ಸೇವೆ ಮತ್ತು ನಿಷ್ಠೆ. ಗೃಹ ವ್ಯವಹಾರಗಳ ಸಚಿವಾಲಯ ಜವಾಬ್ದಾರಿಯ ಸಚಿವರು ಯಾರಂದರೆ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರು. ಪ್ರಾಥಮಿಕ ಪಾತ್ರ: ಆಂತರಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಹಾಗೂ ರಾಜ್ಯ ಪೊಲೀಸ್ ಪಡೆಗಳಿಗೆ ನೆರವು ನೀಡುವುದು. ಮುಖ್ಯಸ್ಥರು: ಮಹಾನಿರ್ದೇಶಕರು, ಪ್ರಸ್ತುತ DG ಜ್ಞಾನೇಂದ್ರ ಪ್ರತಾಪ ಸಿಂಗ್ IPS. ವಲಯ ಮುಖ್ಯ ಕಚೇರಿಗಳು: ಜಮ್ಮು, ಕೋಲ್ಕತ್ತಾ, ಹೈದರಾಬಾದ್, ಗುವಾಹತಿ. ಇತಿಹಾಸ: ಆರಂಭಿಕ ಹೆಸರು ಏನಪ್ಪ ಅಂದರೆ ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್. ಸ್ಥಾಪನೆ ಜುಲೈ 27, 1939. ಸ್ಥಾಪನೆಯ ಉದ್ದೇಶ: ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಸಂಸ್ಥಾನಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು. ನಂತರ ಅದನ್ನು ಮರುನಾಮಕರಣ ಮಾಡಲಾಯಿತು. ಏನಂತೇಳಿ CRPF ಅಂತೇಳಿ ನಾಮಕರಣ ಮಾಡಿದರು. 1949ರಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಕಾಯ್ದೆಯನ್ನು ಹೊರತರಲಾಯಿತು. 1949ರಲ್ಲಿ CRPF ಕಾಯ್ದೆ ಜಾರಿಯಾದ ದಿನಾಂಕ ಡಿಸೆಂಬರ್ 28, 1949. ಇದರ ಆಂತರಿಕ ಕಾರ್ಯಗಳೇನಪ್ಪ ಅಂದರೆ ಆಂತರಿಕ ಭದ್ರತೆ, ರಾಜ್ಯಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ನೆರವು ನೀಡುತ್ತದೆ. ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳು: ಬಂಡಾಯ ಹಾಗೂ ಎಡಪಂಥೀಯ ಉಗ್ರವಾದ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ LWE ಪೀಡಿತ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತದೆ. ಗುಂಪು ಮತ್ತು ಗಲಭೆ ನಿಯಂತ್ರಣ: ಸಾರ್ವಜನಿಕ ಪ್ರತಿಭಟನೆಗಳು, ಗಲಭೆಗಳು ಹಾಗೂ ದೊಡ್ಡ ಜನಸಮೂಹಗಳನ್ನು ನಿಯಂತ್ರಿಸುತ್ತದೆ. ಪ್ರಮುಖ ಮೂಲಸೌಕರ್ಯಗಳ ರಕ್ಷಣೆ: ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಮುಖ ಸ್ಥಾಪನೆಗಳಿಗೆ ಭದ್ರತೆ ಒದಗಿಸುತ್ತದೆ. ವಿಪತ್ತು ನಿರ್ವಹಣೆ: ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ಭಾಗವಹಿಸುತ್ತದೆ. ವಿಶ್ವಸಂಸ್ಥೆ ಶಾಂತಿ ಪಾಲನಾ ಕಾರ್ಯಾಚರಣೆಗಳು: UN ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಸಿಬ್ಬಂದಿಯನ್ನು ನಿಯೋಜಿಸುತ್ತದೆ. ವಿಶೇಷ ಘಟಕಗಳೇನಪ್ಪ ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ RAF ಅಂತ ಕರಿತೇವೆ. 1992ರ ಅಕ್ಟೋಬರ್ನಲ್ಲಿ ಗಲಭೆ ನಿಯಂತ್ರಣ ಮತ್ತು ಸಾಮುದಾಯಿಕ ಅಶಾಂತಿ ನಿರ್ವಹಣೆಗಾಗಿ ಸ್ಥಾಪಿಸಲಾಯಿತು. ದೃಢ ಕ್ರಮಕ್ಕಾಗಿ ಕಮಾಂಡೋ ಬೆಟಾಲಿಯನ್ ಫಾರ್ ರೀಸೆಲ್ಯೂಟ್ ಅಂತ ನಾವು ಹೇಳ್ತೇವೆ. ವಿಶೇಷವಾಗಿ ಎಡಪಂಥೀಯ ಉಗ್ರವಾದ LWE ವಿರುದ್ಧ ಗೆರಿಲ್ಲಾ ಹಾಗೂ ಅರಣ್ಯ ಯುದ್ಧ ಕಾರ್ಯಾಚರಣೆಗಳಿಗಾಗಿ ಸ್ಥಾಪಿಸಲಾದ ವಿಶೇಷ ಘಟಕ ಇದು. ಮಹಿಳಾ ಬೆಟಾಲಿಯನ್ಗಳು: 6 ಸಂಪೂರ್ಣ ಮಹಿಳಾ ಬೆಟಾಲಿಯನ್ಗಳು ಹೊಂದಿರುವ ಭಾರತದ ಏಕೈಕ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ CAPF ಇದು ಆಗಿರುತ್ತದೆ. ಇದಿಷ್ಟು CRPFನ ಮಾಹಿತಿ. ಪರೀಕ್ಷೆಗೆ ಬರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸಂಗ್ರಹಿಸಿಕೊಡಲಾಗಿತ್ತು. ಉಪಯೋಗಕ್ಕೆ ಆಗಲಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.